ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಏನೆಲ್ಲ ಆಗುತ್ತೆ, ಏನೆಲ್ಲ ಇದೆ, ನಮ್ಮ ರೊಟೀನ್ ಏನು ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ ಹಾಗೆ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಸೊ 6:30 ನನ್ನ ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ. ನನ್ನ ಮಗ ಸ್ಕೂಲಿಂದ ಬಂದು, ಯಾವತ್ತಿಂದ ಎಕ್ಸಾಮ್ ಸ್ಟಾರ್ಟು? ಮಾರ್ಚ್ 10 ಓದ್ಕೊತಾ ಇದೆಯಾ? ರಿವಿಷನು ಬರ್ಸ್ತಿದ್ದಾರಾ? ಏನಪ್ಪ ಅಂದರೆ ಲೈಟ್ ಹೋಯ್ತು, ಸೊ ಕರೆಂಟ್ ಹೋಯ್ತು, ಚಾರ್ಜಿಂಗ್ ಲೈಟ್ ಹಾಕ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಈಗ ಎಕ್ಸಾಮ್ ಟೈಮಿಂಗ್ಸು ಮಕ್ಕಳಿಗೆ, ಸೊ ಆದಷ್ಟು ಮಕ್ಕಳ ಕಡೆ ಗಮನ ಕೊಡಿ. ಪೇರೆಂಟ್ಸು ಆದಷ್ಟು ಚೆನ್ನಾಗಿ ಓದ್ಕೊಳ್ಳೋ ರೀತಿ ಮಾಡಿ, ಅವ್ರ ಕಡೆ ಜಾಸ್ತಿನೇ ಗಮನ ಕೊಡಿ. ಸೊ ಇವತ್ತು ಸಂಜೆ ನಾನು ದೀಪ ಹಚ್ಚಿದ್ದೀನಿ. ಸಂಜೆ ದೀಪ ಎಲ್ಲ ಹಚ್ಚಿ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ. ಸೊ ಸ್ಯಾಟರ್ಡೆ ಸಂಡೇ ತೇಜಿಗೆ ಯಾವಾಗಲೂ ರಜಾ ಇರುತ್ತೆ, ಹಾಗಾಗಿ ಸೊ ಇವತ್ತು ಫ್ರೀಯಾಗಿ ಬಿಟ್ಟಿದ್ದೀನಿ. ನಾಳೆಯಿಂದ ರಿವಿಷನ್ನು ಸ್ಟಾರ್ಟ್ ಮಾಡಬೇಕು ತೇಜಿಗೆ. ನೈಟಿಗೆ ಡಿನ್ನರ್ಗೆ ಮೆಂತ್ಯ ಸೊಪ್ಪು ಮತ್ತು ಹೆಸರು ಬೇಳೆ ಹಾಕಿ ಕೂಗಿಸ್ಕೊಂಡಿದ್ದೀನಿ. ದಾಲ್ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ, ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಮನೇಲಿ. ಮಾಮೂಲಿ ದಾಲ್ ಮಾಡೋ ಥರನೇ, ಅದಕ್ಕೆ ಮೇಥಿ ಸೊಪ್ಪು ಹಾಕ್ತೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಅದನ್ನು ಕೂಗೋಕೆ ಇಟ್ಟಿದ್ದೀನಿ, ಕೂಗಿದೆ ಆಲ್ರೆಡಿ. ಸೊ ಪ್ರಿಪೇರ್ ಮಾಡಬೇಕೀಗ. ಇದನ್ನು ನೋಡ್ತಾ ಇದ್ದೀರಲ್ವಾ, ಮಲ್ಟಿ ಲೈಟ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಇದು ಚಾರ್ಜಿಂಗೂ ಇದೆ, ಚಾರ್ಜಿಂಗಲ್ಲೂ ನಾವು ಚಾರ್ಜ್ ಮಾಡ್ಕೋಬೋದು, ಮತ್ತು ಸೋಲಾರಲ್ಲೂ ಇದೆ. ಬಿಸಿಲಿಗಿಟ್ರೆ ಚಾರ್ಜ್ ಆಗುತ್ತೆ. ಸೊ ಇಲ್ಲಿ ಬ್ಲಿಂಕ್ ಆಗುತ್ತೆ, ಎಷ್ಟು ಚಾರ್ಜ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ಬ್ಲಿಂಕ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಇದ್ರದ್ದು ಲೈಟಿಂಗ್ಸ್ ಯಾವ ಥರ ಹಾಕ್ತೀವಿ ಅಂತ ನೋಡಿ. ಎಷ್ಟು ಬೆಳಕು ಬರುತ್ತೆ ಅಂದರೆ, ಕತ್ಲೆ ಇದ್ರೂ ಅಷ್ಟು ಬೆಳಕು ಬರ್ತಾಯಿದೆ. ಸೊ ಇಲ್ಲಿ ಆ್ಯಂಡ್ ಆಫ್ ಆಗುತ್ತೆ. ಸೊ ನೋಡಿ, ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ಲೈಟು. ಅಂದರೆ ನಾನು ಸಂಜೆ ಇಟ್ಟಿದ್ದೆ ಬಿಸಿಲಿಗೆ, 3 ಏನೋ ಚಾರ್ಜ್ ಆಗಿದೆ. ಈ ಥರ ತೊಗೊಂಡ್ರೆ ಬೆಟರು. ನೋಡಿ, ಇದು ಆಫ್ ಆಗಿದೆ ಈಗ. ಸೊ ಈ ಥರ ಕಲರು ಆ್ಯಂಡ್ ಈ ಥರ ಕಲರ್ ಆ್ಯಂಡ್ 3 ಟೈಮ್ಸು ಈ ಥರ ಇದಾಗುತ್ತೆ. ಮತ್ತು ಇಲ್ಲೂ ಸಹ, ಇಲ್ಲಿ ಆಫ್ ಆದಮೇಲೆ ಇಲ್ಲೂ ಸಹ ಚಾರ್ಜ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲೂ ಸಹ ಆನ್ ಆಗುತ್ತೆ. ನಾವು ಯಾವ ಕಡೆ ಬೇಕಾದರೂ ರೊಟೇಟ್ ಮಾಡ್ಕೋಬೋದು ಇದನ್ನು. ಸೊ ಆದರೂ ಯೂಸ್ ಮಾಡ್ಕೋಬೋದು, ಈಗಾದರೂ ಯೂಸ್ ಮಾಡ್ಕೋಬೋದು, ಲ್ಯಾಂಪ್ ಥರ. ಸೊ ಇದೆಲ್ಲ ಒಂದು 4 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಇದು ಆನ್ ಆಗುತ್ತೆ. ಸೊ ಈ ರೀತಿಯೂ ಬ್ಲಿಂಕ್ 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 ಸೊ ಈ ರೀತಿಯೂ ನಾವು ಯೂಸ್ ಮಾಡ್ಕೋಬೋದು ಇದನ್ನು. ಇದು ಆಫ್ ಆಗುತ್ತೆ. ಸೊ ಈ ಥರ ತೊಗೊಂಡ್ರೆ ಕರೆಂಟ್ ಹೋದಾಗ ತುಂಬ ಅಂದರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಳಿಗೆ ಹೋಗೋ ನೋಡಿ, ಈ ಥರ ರೊಟೇಟ್ ಮಾಡ್ಬೋದು ಅದನ್ನು. ಅಷ್ಟೇ. ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದೀನಿ. ಸೊ ಕರೆಂಟ್ ಹೋದಾಗ ಸೊ ನಾನು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಮಸ್ತಾಗಿ ಕಾಣ್ತಿದೆ, ಮತ್ತು ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬೇಕು ಅಂದರೆ ಇದನ್ನು ಬೇಕು ಅಂದರೆ ಈ ರೀತಿ ರೊಟೇಟ್ ಮಾಡ್ಕೋಬೋದು. ಮಾಡಿ ತೋರಿಸ್ತೀನಿ ರೀ. ಇದಿರಲ್ಲ, ಇದನ್ನು ನಮ್ಮ ಕಡೆ ರೊಟೇಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಕಾಣ್ತಿದೆಲ್ಲ, ಈ ಥರ ಹೀಗೆ. ಸೊ ಈ ರೀತಿ ನಾವು ಮಾಡ್ಕೋಬೋದು ಕರೆಂಟ್ ಹೋದಾಗ. ಆ್ಯಕ್ಚುಲಿ ಇದನ್ನು ತಂದು ಒಂದು ತೇಜು ಬರ್ತ್ಡೇ ಟೈಮಲ್ಲೇ ತಂದಿದ್ದು, ಆ ಗೊಂಬೆದ್ದು ಮತ್ತು ಇದನ್ನು 2 ಒಟ್ಟಿಗೆ ತಂದಿದ್ದು. ಸೊ ಇದನ್ನು ನಾನು ತೋರಿಸಿರ್ಲಿಲ್ಲ, ಗೊಂಬೆ ಮಾತ್ರ ತೋರಿಸಿದ್ದೆ ನಿಮಗೆ. ಇವತ್ತು ಅಚಾನಕ್ಕಾಗಿ ಕರೆಂಟ್ ಹೋಯ್ತಲ್ಲ, ಸೊ ಹಾಗಾಗಿ ಇದನ್ನು ತೋರಿಸಿದ್ದು. ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಈ ಇದ್ರದ್ದು ಗಾಡಿದು. ಸೊ ಇದನ್ನು ಮತ್ತು ಇದನ್ನು ತಂದಾಗ ಸೊ ಅದು ಲೈಟ್ ತಂದಿದ್ದು ನೋಡಿ. ಈ ಗೊಂಬೆನ ಇಲ್ಲಿ ಸ್ಟಿಕ್ ಮಾಡಿಲ್ಲ ಇನ್ನು. ಸೊ ಅದನ್ನು ತಗೊಂಡಾಗ ನಾನು ತಗೊಂಡಿದ್ದು.
ಸೊ ಯಾವಾಗಲೂ ಕುಕ್ಕರ್ನ ಓಪನ್ ಮಾಡಬೇಕಾದ್ರೆ ಈ ಥರ ರಿಮೂವ್ ಮಾಡಿ, ಸೊ ಆಮೇಲೆ ಇದನ್ನು ಓಪನ್ ಮಾಡಿ ನೋಡಿ ಯಾವ ರೀತಿ ಆಗಿದೆ ಅಂತ. 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಬೇಳೆ ಎಲ್ಲ ನುಣ್ಣಗಾಗ್ಬಿಟ್ಟಿದೆ ನೋಡಿ. ಸ್ಮ್ಯಾಶ್ ಮಾಡಿದ್ರೆ ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾವು ಸ್ಮ್ಯಾಶ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ದಾಲು. ಸೊ ಇದಕ್ಕೆ ನಾನು ಆಲೂಗಡ್ಡೆ ಎಕ್ಸ್ಟ್ರಾ ಹಾಕಿದ್ದೀನಿ. ಸ್ಮ್ಯಾಶ್ ಮಾಡಿ ಬರೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಸ್ಮ್ಯಾಶ್ ಮಾಡಿ ಇನ್ನೊಂದು ಸ್ವಲ್ಪ ಒಂದೆರಡು ಕುದಿಸ್ಕೊಳ್ಳೋಣ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಮನೇಲೇ ಮಾಡಿರೋಂತಹ ಎರಳಿಕಾಯಿ ಉಪ್ಪಿನಕಾಯಿ. ಸೊ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬೇಕು ಅಂದರೆ. ಸೊ ಇದಕ್ಕೆ ಅನ್ನ, ಸ್ವಲ್ಪ ತುಪ್ಪ, ಇದಕ್ಕೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಜೀರಿಗೆ, ಸಾಸಿವೆ, ಮೆಂತ್ಯ ಸೊಪ್ಪು, ಆಲೂಗಡ್ಡೆ, ಟೊಮೆಟೊ ಎಲ್ಲ ಹಾಕಿ ಮಾಡಿರೋದು. ಎಷ್ಟು ಯಮ್ಮಿಯಾಗಿರುತ್ತೆ ಅಂದರೆ ತಿಂತಾ ಇದ್ರೆ ಮಸ್ತ್ ಮಾತ್ರ.